ಓಂ ಶಾಂತಿ. ವೀಕ್ಷಕರ, ಅಭಿಮಾನಿಗಳೇ, ಭಕ್ತರೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಆದಿಶಕ್ತಿ ಪರಬ್ರಹ್ಮಣೇ ನಮಃ. ನಾಗರ ಪಂಚಮಿ ಪ್ರತಿ ವರ್ಷ ಬರುತ್ತೆ ಹಿಂದೂ ಧರ್ಮದಲ್ಲಿ. ಸರ್ಪಗಳು ಸುಮಾರು 5,000ದಿಂದ 6,000 ಅವುಗಳದೇ ಆದ ಒಂದು ಪ್ರಭೇದ ಇದೆ. ಆ ಪ್ರಭೇದಗಳಲ್ಲಿ 90% ಸರ್ಪಗಳಿಗೆ ವಿಷ ಇರೋದಿಲ್ಲ. ಇದರ ಬಗ್ಗೆ ನಾನು ಭಾಗ 1 ಹಿಂದಿನ ಭಾಗದಲ್ಲಿ ನಾನು ತಿಳಿಸಿದ್ದೀನಿ. ಭಾಗ ಹಿಂದೆ ನಾನು 1 ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋ ಮಾಡಿ. ಅದರಲ್ಲಿ ನೀವು ನೋಡಿಲ್ಲ ಅಂದರೆ ನೋಡಿ. ಹಾಗೆ ಭಾಗ 2 ಇದನ್ನು ಕಂಟಿನ್ಯೂ ಮಾಡಿ ನೋಡಿದರೆ, ಸರ್ಪಗಳು ಸಮಾನವಾಗಿ ವಿಷ ಇರುವ ಸರ್ಪಗಳಿಗೆ ಮುಂದುಗಡೆ 2 ಹಲ್ಲು ದೊಡ್ಡದಿರುತ್ತೆ. 2 ಹಲ್ಲು ಮುಂದೆ ಕೋರೆ ಹಲ್ಲುಗಳಿರುತ್ತೆ, ಮೇಲ್ಗಡೆಯಿಂದ ಕೆಳಗಡೆ ಇರುತ್ತೆ. ಯಾರಿಗಾದರೂ ಕಡಿದಾಗ ರಾತ್ರಿ ಹೊತ್ತು ಕಡಿದ್ರೆ ಕತ್ತಲಲ್ಲಿ ಗೊತ್ತಾಗಲ್ಲ. ಅದೇ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಕಡಿದ್ರೆ ಅದು ಏನು ಸರ್ಪ, ಯಾವ ಜಾತಿ ಸರ್ಪ, ವಿಷ ಇದೆಯೋ ಇಲ್ವೋ ಯಾರು ಹೇಳೋರು ಯಾರು? ಅದರ ಬಗ್ಗೆ ಮಾಹಿತಿ ಕೊಡೋರು ಯಾರು? ಯಾರೋ ಮಕ್ಕಳು ಎಲ್ಲೋ ಆಟ ಆಡೋವಾಗ ಎಲ್ಲೋ ಕಡಿತದೆ. ಅಷ್ಟೇ ಯಾಕೆ, ದೊಡ್ಡವರು ಎಲ್ಲೋ ತೋಟಗಳಲ್ಲಿ ಕೆಲಸ ಮಾಡೋವಾಗ ಯಾವುದೋ ಒಂದು ಏನೋ ಕಡಿದ್ಬಿಟ್ಟಿರುತ್ತೆ, ಎಲ್ಲೋ ಗಿಡದಲ್ಲಿ ಸಂದಿನಲ್ಲಿ ಎಲ್ಲೋ, ಅದು ಗೊತ್ತಾಗಲ್ಲ. ಸರ್ಪಗಳೇ ಕಡ್ದಿರುತ್ತೆ, ಗೊತ್ತಾಗಲ್ಲ. ಸಾಮಾನ್ಯವಾಗಿ ಸರ್ಪಗಳು ಬೇಕಂತಲೇ ಯಾರಿಗೂ ಕಡಿಯಲ್ಲ. ನೆನ್ಪಿಟ್ಕೊಳ್ಳಿ, 98% ಸರ್ಪಗಳು ಉದ್ದೇಶಪೂರ್ವಕವಾಗಿ ಕಡಿಯೋದಿಲ್ಲ. ಒಂದು ಭಗವಂತನ ಆಜ್ಞೆ ಅಥವಾ ಅವರ ಆಯುಸ್ಸು ಮುಗಿದಿದ್ರೆ ಅಥವಾ ಅವರ ಹಿಂದಿನ ಪಾಪಕರ್ಮಗಳ ಅನುಗುಣವಾಗಿ ಸರ್ಪಗಳು ಕಡಿತವೆ. ಎಲ್ಲ ಲೆಕ್ಕಾಚಾರ ಮಾಡಿ, ಕೂಡೋದು, ಕಳಿಯೋದು, ಗುಣಿಸಿ, ಬಾಗಿಸಿ, ಕಳೆದು, ಲೆಕ್ಕಾಚಾರ ಮಾಡಿ, ತೂಗಿ ಹಳೆದು, ಲೆಕ್ಕಾಚಾರ ಮಾಡಿ ಸರ್ಪಗಳು ಕಡಿತವೆ ವಿನಃ ಯಾವ ಕಾರಣಕ್ಕೂ ಬೇಕಾಬಿಟ್ಟು ಕಡಿಯಲ್ಲ. ಒಂದು ವೇಳೆ ಯಾವುದೋ ಒಂದು ಅನಾವಶ್ಯಕವಾಗಿ ಸರ್ಪ ಕಡ್ದಿದೆ, ಉದ್ದೇಶಪೂರ್ವಕವಾಗಿ ಕಡ್ದಿದೆ ಅನ್ನೋದಾದರೆ, ಸರ್ಪಗಳಲ್ಲೂ ಸಹ ಒಳ್ಳೆಯ ಸರ್ಪಗಳು, ಕೆಟ್ಟ ಸರ್ಪಗಳು, ಒಳ್ಳೆಯ ನಾಗಕುಲ, ಕೆಟ್ಟ ನಾಗಕುಲ ಇತ್ಯಾದಿ ಇರುತ್ತೆ. ಈ ಒಂದು ವಿಚಾರವನ್ನು ಹಿಂದಿನ ಭಾಗದಲ್ಲಿ ನಾನು ತಿಳಿಸಿದ್ದೀನಿ. ಹಾಗೆ ಕಡಿತವೆ ಉದ್ದೇಶಪೂರ್ವಕವಾಗಂದರೆ, ಯಾವ ತಲೆ ಕೆಟ್ಟಿರೋ ಸರ್ಪಗಳು, ಕೆಟ್ಟ ಸರ್ಪಗಳು, ನಾಗಕುಲದಲ್ಲೇ ನಾಗಲೋಕದಲ್ಲೇ ಕೆಟ್ಟ ಸರ್ಪಗಳು ಇದ್ದಾವೆ. ಮನುಷ್ಯರಲ್ಲಿ ಹೇಗೆ ಕೆಟ್ಟವರು ಒಳ್ಳೆಯವರು ಇದ್ದಾರೆ, ಹಾಗೆ ನೀವು ನೋಡಿರ್ಬೋದು, ಹಸುಗಳನ್ನು ನಾವು ಪೂಜೆ ಮಾಡ್ತೀವಿ. ಹಂಗಂತ ಎಲ್ಲ ಹಸುಗಳು ತುಂಬ ಸಾಧು ಪ್ರಾಣಿಗಳು ಅಂದ್ಕೋಬೇಡಿ. ಕೆಲವು ನಮಗೆ ಗುಮ್ಮುತ್ತವೆ. ಗುಮ್ಮಿದ್ರೆ 2 ಕೊಂಬಲ್ಲೇ ಅವ್ರ ಕತೆ ಅಷ್ಟೆ. ಅದೇ ರೀತಿ ಗಂಡು ಬಸವಗಳು, ಪವಾಡ ಬಸವಗಳು, ಗಂಡು ಬಸವಗಳು ಇರ್ತವೆ. ಎತ್ತು ಅಂತೀರ, ದನ, ಅವುಗಳಲ್ಲಿ ಸಾಕಷ್ಟು ಒಳ್ಳೆವೇ ಇರ್ತವೆ, ಏನೂ ಮಾಡಲ್ಲ, ಯಾರು ಏನು ಮಾಡಲ್ಲ. ಆದರೆ ಕೆಲವೊಂದು ಇರ್ತವೆ ತಲೆ ಕೆಟ್ಟವು, ಗುಮ್ಮುತ್ತವೆ ಅಲ್ವಾ? ಇದನ್ನು ಗಮನದಲ್ಲಿಟ್ಕೋಬೇಕು. ಮನುಷ್ಯರಲ್ಲೂ ಒಳ್ಳೆಯವರಿದ್ದಾರೆ, ಕೆಲವೊಂದು ಪ್ರಾಣಿ ಕುಲಗಳಲ್ಲೂ ಒಳ್ಳೆಯದು ಕೆಟ್ಟದ್ದು ಇರುತ್ತೆ. ಒಳ್ಳೆಯ ಪ್ರಾಣಿಗಳು, ಕೆಟ್ಟ ಪ್ರಾಣಿಗಳಿರ್ತವೆ. ಯಾವುದೋ ಒಂದು ಕೆಟ್ಟ ಪ್ರಾಣಿ ಯಾರನ್ನೋ ಕಡಿಯುತ್ತೆ, ಅವರು ಸತ್ತು ಹೋಗ್ತಾರೆ. ಅಂದ ಮಾತ್ರಕ್ಕೆ ಎಲ್ಲ ನಾಗಕುಲ ಕೆಟ್ಟದ್ದ, ಎಲ್ಲ ನಾಗಜಾತಿ ಕೆಟ್ಟದ್ದ? ನೀವೇ ಹೇಳಿ. ಕಂಡ ಕಡೆ ಒಡೆದಾಕ್ತಾರೆ, ಕಂಡ ಕಡೆ ಸಾಯಿಸ್ತಾರೆ ಸರ್ಪಗಳನ್ನು. ಅದರಲ್ಲಿ ವಿಷ ಇದೆಯೋ ಇಲ್ವೋ, ಇದು ವಿಷದ ಹಾವೋ ಅಲ್ವೋ? ಒಂದು ವೇಳೆ ಒಳ್ಳೆ ಹಾವೋ ಕೆಟ್ಟ ಹಾವೋ ಯೋಚನೆ ಮಾಡಬೇಕಲ್ಲ, ಮಾಡಲ್ಲ. ಕಾಣಿಸ್ತಾ ಸಾಯಿಸೋದು. ಅದರಲ್ಲೂ ಚೈನಾ ದೇಶದವರು, ಇತರೆ ದೇಶಗಳವರು ಸರ್ಪಗಳನ್ನು ಕಡಿದು ಅದರ ಚರ್ಮ ಸುಲಿದು ಅದನ್ನು ಕಟ್ ಮಾಡಿ ಕಬಾಬ್ ಮಾಡಿ ತಿಂತಾರೆ, ಬಿರಿಯಾನಿ ಮಾಡಿ ತಿಂತಾರೆ. ಈಗ ಗೊತ್ತಾಯ್ತಲ್ಲ, ಹಿಂದೂ ಧರ್ಮದಲ್ಲಿ ನಾವು ಪೂಜೆ ಮಾಡ್ತಾರೆ, ನಾಗರಕಟ್ಟೆ, ಅಶ್ವತ್ಥಕಟ್ಟೆ. ಅದರಲ್ಲೂ ನಾಗರ ಪಂಚಮಿನಲ್ಲಿ ವರ್ಷಕ್ಕೊಂದು ಸಾರಿ ಬರುತ್ತೆ. ಆಗ ಎಲ್ಲರೂ ಅಂತ ಹೋಗಿ ಪೂಜೆ ಮಾಡ್ತಾರೆ. ಹಾಲು ಎರ್ಕೊಂಡು ಬರ್ತಾರೆ, ಕಲ್ಲಿನ ವಿಗ್ರಹಗಳಿಗೆ ಹಾಲು ಎರ್ಕೊಂಡು ಬರ್ತಾರೆ. ಕಲ್ಲಿನ ಮೂರ್ತಿಗಳಿಗೆ ಯಥೇಚ್ಛವಾಗಿ ತುಪ್ಪ, ಮೊಸರು, ಬೆಲ್ಲ, ಜೇನುತುಪ್ಪ, ಹಾಗೆ ಕಲ್ಲು ಸಕ್ಕರೆ ಇತ್ಯಾದಿ ಅಭಿಷೇಕಗಳನ್ನು ಮಾಡಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅದೇ ಬಡಪಾಯಿ ಜೀವಗಳಿಗೆ ಅಥವಾ ನಮ್ಮಂಥ
ಅಥವಾ ಪ್ರಾಮಾಣಿಕ ಋಷಿಮುನಿಗಳು ಸಾಧು ಸಂತರಿಗೆ ಕುಡಿಲಿಕ್ಕೆ ಅರ್ಧ ಲೋಟ ನೀರು ಹಾಲು ಕೊಡಲ್ಲ, ಅರ್ಧ ಲೋಟ ಒಂದು ಲೋಟ ನೀರು ಕೂಡ ಕೊಡಲ್ಲೇನು. ಅಲ್ಲಿ ನೋಡಿದ್ರೆ ಕಲ್ಲಿನ ವಿಗ್ರಹಗಳಿಗೆ ದೇವಸ್ಥಾನಗಳಲ್ಲಿ ಯಥೇಚ್ಛವಾಗಿ ದುಡ್ಡು ಖರ್ಚು ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ VIP ಅಂತಾರೆ ಅವ್ರನ್ನ, ಆ ರೀತಿ ಖರ್ಚು ಮಾಡ್ತಾರೆ. ಆದರೆ ಬಡಪಾಯಿಗಳಿಗೆ ಯಾರಪ್ಪ ಕೊಡ್ತಾರೆ? ₹1 ದಕ್ಷಿಣೆ ಹಾಕಲ್ಲ. ಎಲ್ಲಿ ಒಳ್ಳೆಯದಾಗುತ್ತೆ? ದಾರಿದ್ರ್ಯ ಒಕರ್ಸ್ಕೊಂಡತ್ತೆ. ಅಲ್ಪಾಯುಷಿಗಳೇ ಸಾಯ್ತಾರೆ, ರೋಗಿಗಳಾಗಿ ಸಾಯ್ತಾರೆ. ದಾರಿದ್ರ್ಯ ಆಕರ್ಸ್ಕೊಳ್ಳುತ್ತೆ ಯಾವತ್ತೂ ಒಂದಿನ ಅಲ್ವಾ? ಯಾವಾಗಲೂ ಒಳ್ಳೆತನ. ಪ್ರತಿ ಜೀವಿ, ಪ್ರತಿ ಗಿಡ, ಮರ, ಬಳ್ಳಿ, ನದಿ, ಸಾಗರ, ಬೆಟ್ಟ, ಗುಡ್ಡದಲ್ಲಿ ದೇವರನ್ನು ಕಾಣಬೇಕು. ದೇವರನ್ನು ಕಂಡು ಯೋಗ್ಯರಿಗೆ ಒಳ್ಳೆಯ ಫಲಾನುಭವಿಗಳಿಗೆ, ಒಳ್ಳೆಯ ಪ್ರಾಮಾಣಿಕರಿಗೆ ದಾನ ಧರ್ಮ ಮಾಡಬೇಕು. ಬಡವರಿಗೆ ಆಗದು ಪುಣ್ಯ ಲಭಿಸುತ್ತೆ. ಸುಮ್ಮನೆ ತಿಥಿ ಮಾಡೋದು, ತೀರೋದವ್ರಿಗೆ ಯಥೇಚ್ಛವಾಗಿ ಮೈಕ್ ಸೌಂಡು ಇಡೋದು. ಸೌಂಡು 2 ಕಿಲೋಮೀಟ್ರ್ ಕೇಳಿಸುತ್ತೆ ಮೈಕ್ ಸೌಂಡ್ ಇಟ್ಟರೆ. ಅದೇನೋ ಹಾಡುಗಳು ಹಾಕ್ಕೊಳ್ತಾರೆ, ಸಿನಿಮಾ ಹಾಡುಗಳ ಥರ ಏನೋ ವಿಚಿತ್ರವಾದ ಹಾಡುಗಳು ಹಾಕೊಳ್ಳೋದು. ಆಗೋಯ್ತು ತಿಥಿ. ಯಾರನ್ನೋ ಕರೆಸಿದ್ವಿ, ತಿಂದೋದ್ರು, ಕುಡ್ದೋದ್ರು. 50 ಜನ ಬಂದಿದ್ರು, 100 ಜನ ಬಂದಿದ್ರು, 500 ಜನ ಬಂದು ತಿಂದೋದ್ರು ಹೇಳ್ಕೊಳ್ಳೋದು. ಒಬ್ಬ ಒಳ್ಳೆ ಬ್ರಾಹ್ಮಣನಿಗೆ ಊಟ ಹಾಕಿರ್ತಾರೆ. ಯಾರೋ ಅವ್ನು ಪೂಜೆ ಮಾಡಿದ್ರಲ್ಲ, ಒಬ್ಬರು ತಿಥಿ ಮಾಡೋಕ್ಕೆ ಬಂದಿರ್ತಾರೆ, ಒಬ್ಬರು ಬ್ರಾಹ್ಮಣರು, ಅವ್ರಿಗೆ ಮಾತ್ರ ಕೊಟ್ಟಿರ್ತಾರೆ ಒಂದಷ್ಟು. ಅದು ಕಂಜೂಸ್ ಮಾಡಿ. ಇನ್ನು ಉಳಿದಂತೆ ಯಾರಿಗೂ ಬಡಪಾಯಿಗಳಿಗೆ, ಪ್ರಾಮಾಣಿಕ ಸಾಧುಗಳಿಗೆ, ಸನ್ಯಾಸಿಗಳಿಗೆ ₹1 ಕೊಡಲ್ಲ. ನಾವು ತಿಥಿ ಮಾಡಿದ್ರೆ ಏನು ತಿಥಿ ಮಾಡಿದ್ರೆ ಗೊತ್ತಿಲ್ಲ. ಯಾರ್ಯಾರೋ ಧ್ಯಾನ ಮಾಡ್ತಾ ಇರ್ತಾರೆ, ಯಾರ್ಯಾರೋ ಗರ್ಭಿಣಿ ಸ್ತ್ರೀಯರು ಇರ್ತಾರೆ, ಯಾರ್ಯಾರೋ ಮಕ್ಕಳು ಮಲಗಿರ್ತಾರೆ, ಇವರು ಸೌಂಡ್ ಇಕ್ಕಿರ್ತಾರೆ. ನಾವು ಭಜನೆ ಮಾಡ್ತೀವಿ ನೋಡಿ, ಭಜನೆ ಎಲ್ಲ ಇವ್ರು ಮಾಡೋದು. ಅವ್ರಿಗೆ ಪುನರ್ಜನ್ಮ ಕಲ್ಪಿಸಲ್ಲ. ತೀರೋದವ್ರಿಗೆ ಅವ್ರಿಗೆ ಮುಕ್ತಿ ಸಿಗಲ್ಲ, ಇನ್ನೂ ನರಕ ಸಿಗ್ಬೋದೇನೋ. ಅವರು ಒಂದೇಳೆ ಪಾಪ ಎಲ್ಲ ಕಮ್ಮಿ ಮಾಡಿರ್ತಾರೆ, ಇವ್ರು ಇನ್ನೂ ಜಾಸ್ತಿ ಮಾಡಿಕೊಡ್ತಾರೆ ಅವ್ರ ಹೆಸರಲ್ಲಿ. ಆ ರೀತಿ ಆಗುತ್ತೆ. ಅದಕ್ಕೆ ಆಲೋಚನೆ ಮಾಡಬೇಕು, ಒಂದು ಒಳ್ಳೆಯ ಕೆಲಸಗಳು ಮಾಡೋದು. ನೋಡಿ, ಇಲ್ಲಿ ಸರ್ಪಗಳ ವಿಚಾರಕ್ಕೆ ಬರೋಣ. ವಿಷದ ಸರ್ಪ, ವಿಷವಿಲ್ಲದ ಸರ್ಪ, ಪ್ರಾಮಾಣಿಕ ಸರ್ಪ, ಕ್ರೂರಿ ಸರ್ಪ, ಹಿಂಗೆಲ್ಲ ಇರುತ್ತೆ. ಮನುಷ್ಯರಲ್ಲೂ ಕೆಟ್ಟವರು, ಮನುಷ್ಯರಲ್ಲೂ ಒಳ್ಳೆಯವರು. ಜಾತಿ ಧರ್ಮಗಳಲ್ಲಿ ಬೇರೆ ಬೇರೆ ಜಾತಿನಲ್ಲಿ, ಮತ್ತೊಂದು ಜಾತಿನಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಇಲ್ಲಿ ನಾವು ಒಳ್ಳೆಯವರು ಕೆಟ್ಟವರು ಎರಡೇ ತಗೋಬೇಕು. ಒಳ್ಳೆಯವರು ಕೆಟ್ಟವರು, ಅವ್ರು ಬಡವರಾಗಿರಲಿ ಶ್ರೀಮಂತರಾಗಿರಲಿ, ಒಳ್ಳೆಯವರು ಕೆಟ್ಟವರು ಅಷ್ಟೇ ತಗೋಬೇಕು. ಯಾವುದೇ ಧರ್ಮ ಜಾತಿ ಆಗಿರಲಿ, ಯಾವುದೇ ದೇಶ ಕುಲ ಆಗಿರಲಿ, ಯಾವುದೇ ಪ್ರಾಣಿ ಪಕ್ಷಿ ಮನುಷ್ಯ ಆಗಿರಲಿ, ಒಳ್ಳೇದು ತೊಗೋಬೇಕು, ಕೆಟ್ಟು ತೊಗೋಬೇಕು ಅಷ್ಟೇ. ಓಕೆನಾ? ಈ ವಿಚಾರ ನಾನು ಯಾಕೆ ಕೇಳಕ್ಕೆ ಬಂದಂದರೆ, ಸರ್ಪಗಳು ಕಡಿತವೆ. ಯಾವ ಸರ್ಪ ಕಡಿದಿದೆ ಅಂತ ಗೊತ್ತಾಗಲ್ಲ ರಾತೊತ್ತು ಕಡಿದ್ರೆ. ಅದಕ್ಕೆ ಚಿಕಿತ್ಸೆ ಇಷ್ಟು ದಿನ ಹೆಂಗೆ ಕೊಡ್ತಿದ್ರು ಅಂದರೆ, ಇಷ್ಟೋ ದಿವಸ ಯಾವ ರೀತಿ ಚಿಕಿತ್ಸಾ ಕ್ರಮ ಇತ್ತಂದರೆ, ಕೆಲವರು ಆಯುರ್ವೇದಿಕ ಸೊಪ್ಪುಗಳು ಇನ್ನೊಂದು ಮತ್ತೊಂದು ಕೊಡ್ತಿದ್ರು. ಕೆಲವು ಆಯುರ್ವೇದಿಕ್ ಬೇರುಗಳು, ಸೊಪ್ಪುಗಳು ಇವೆಲ್ಲ ಕೊಡ್ತಿದ್ರು. ಇನ್ನು ಕೆಲವರು ಹಾಸ್ಪಿಟಲ್ಗೆ ಹೋಗೋರು, ಇನ್ನು ಕೆಲವರು ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಮಾಯಾ ಮಂತ್ರವಾದಿಗಳ ಹತ್ರ ಹೋಗೋರು. ಸರ್ಪ ಕಡಿದ್ಬಿಟ್ಟಿದೆ ಅಂದ್ಬಿಟ್ಟು. ಆದರೆ ಎಲ್ಲ ಸರ್ಪಗಳಿಗೂ ಒಂದೇ ರೀತಿಯ ಟ್ರೀಟ್ಮೆಂಟ್ ಇರಲ್ಲ. ಇದನ್ನು ಗಮನದಲ್ಲಿಟ್ಕೋಬೇಕು. ಯಾವುದೋ ಒಂದು ದೇವಸ್ಥಾನಕ್ಕೆ ಮಠಕ್ಕೆ ಮಂತ್ರವಾದಿ ಹತ್ರ ಹೋದ್ರೆ ಅವನೇನೋ ಒಂದು ಬೂದಿ ಕೊಡ್ತಾನೆ, ಏನೋ ಕುಡಿಲಿಕ್ಕೆ ಕೊಡ್ತಾನೆ, ಏನೋ ಒಂದು ಮಂತ್ರ ಹೇಳಿ, ಏನೋ ಒಂದು ಮಂತ್ರ ಮಾಡಿ ರಾತ್ರಿ ಎಲ್ಲ ಸರ್ಪ ಕಡ್ದವ್ರಿಗೆ ನಿದ್ರೆ ನಿದ್ರೆ ಮಾಡಬಾರ್ದು. ಸರ್ಪ ಕಡಿಸ್ಕೊಂಡಿರೋರು ಅದಕ್ಕೆ ಅವ್ರು ನಿದ್ರೆ ಮಾಡೋಕ್ಕೆ ಬಿಡಲ್ಲ. ರಾತ್ರಿ ಎಲ್ಲ ಅವ್ರು ಎಚ್ಚರಿಸ್ಕೊಂಡೆ ಅಲ್ಲಿ ಕೂತ್ಕೊತಾರೆ. ಅವನು ರಾತ್ರಿ ಎಲ್ಲ ಕಾಲು ನೋವು, ಅದು ನೋವು, ಇದು ನೋವು, ಮೈ ನೋವು ಅಂತ, ಇಲ್ಲ ಬೆಳಗ್ಗೆ ಸತ್ತು ಹೋಗ್ತಾನೋ ಇಲ್ಲ ಉಳಿತಾನೋ ಗೊತ್ತಿಲ್ಲ. ಆದರೆ ಸಾಕಷ್ಟು ಮಂದಿ ಉಳಿಯೋರು ಸುಮಾರು ಒಂದು 60%, 100ಕ್ಕೆ 60 ಜನ ಉಳಿಯೋರು. ಎಲ್ಲಿ? ಮಂತ್ರವಾದಿಗಳ ಹತ್ರ ಆಯುರ್ವೇದಿಕ್ ಔಷಧಿ ಕೊಡ್ತಾರಲ್ಲ ಅಲ್ಲಿ. ಅದೇ ಆಸ್ಪತ್ರೆಗೆ ಹೋಗಲಿ ವಾಪಸ್ ಬರ್ತಾರೋ ಇಲ್ಲ ಗೊತ್ತಿಲ್ಲ. ನಿಮ್ಗೆ ಗೊತ್ತಾ ಅದು ಕಾರಣ ಏನು ಅಂತ ಹೇಳ್ಬಿಡ್ತೀನಿ. ಅಲ್ಲೇನು ಡಾಕ್ಟ್ರುಗಳೇನು ತಪ್ಪು ಮಾಡಲ್ಲ, ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಆಸ್ಪತ್ರೆಗಳಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಇಂಜೆಕ್ಷನ್ ಕೊಡ್ತಾರೆ. ಸರ್ಪ ಕಡ್ದಿದೆಯಾ, ಒಂದೇ ರೀತಿಯ ಇಂಜೆಕ್ಷನ್, ಒಂದೇ ರೀತಿಯ ಟ್ರೀಟ್ಮೆಂಟ್, ಒಂದೇ ಪ್ರಮಾಣ, ಡೋಸೇಜ್. ಯಾಕೆ ಆ ರೀತಿ ಅಂದರೆ, ಅವ್ರಿಗೆ ಏನು ಸರ್ಪ ಕಡ್ದಿದೆ ಗೊತ್ತಿಲ್ಲ, ಏನಾಗಿದೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಸರ್ಪ ಕಡ್ದಿದೆ. ಯಾವುದೋ ಒಂದು ಸರ್ಪ ವಿಷದ ಸರ್ಪ. ಅದು ವಿಷದ ಸರ್ಪನ ಅಥವಾ ವಿಷ ಅಲ್ವಾ ಅದು ಕೂಡ ಗೊತ್ತಾಗಲ್ಲ. ಸರ್ಪ ಕಡ್ದಿರುತ್ತೆ. ಯಾವ ರೀತಿ ಕಂಡುಹಿಡಿತಾರೆ? ಕಾಲ ಮೇಲೆ ನೋಡ್ತಾರೆ, 2 ಹಲ್ಲು ಬಿದ್ದಿದೆ, ಹಲ್ಲು 2 ಹಲ್ಲು ಬಿದ್ದಿದ್ರೆ ಸರ್ಪ ಕಡ್ದಿದೆ ಅಂತ. ಒಂದೇ ಒಂದು ಕುಚ್ಕೊಂಡಿದ್ರೆ ಯಾವುದೋ ಚುಚ್ಕೊಂಡಿದೆ ಅಂತ ನೆನ್ಪಿಟ್ಕೊಳ್ಳಿ.
ಇಲ್ಲ ಒಂದು 5-6 ಹಲ್ಲುಗಳು ಬಿದ್ದಿದೆ ಅಂದರೆ ಹಂಗಾರೆ ಅದು ಸರ್ಪ ಕಡ್ದಿಲ್ಲ ಇನ್ನೇನೋ, ಅಥವಾ ವಿಷವಲ್ಲದ ಸರ್ಪ ಕಡ್ದಿದೆ, ವಿಷ ಇರುವ ಸರ್ಪ ಕಡ್ದಿದೆ ಅಂತ ಕಂಡಿಡೋದಂಗೆ ನೋಡ್ರೆ 2 ಹಲ್ಲು ಬಿದ್ದಿದ್ರೆ ವಿಷವಿರುವ ಸರ್ಪ. ಒಂದು ವೇಳೆ 2 ಹಲ್ಲು ಬಿದ್ದಿದ್ದ ಬೇರೆ ಬೇರೆ ಥರ ಹಲ್ಲುಗಳು ಬಿದ್ದಿದೆ ಅಂದರೆ ಅದು ವಿಷವಲ್ಲದ ಸರ್ಪ. ಈ ರೀತಿ ಆದರೂ ಕಂಡುಹಿಡಿಬೋದು, ಒಂದು ಐಡಿಯಾ ಇದೆ. ಆದರೆ ಈ ಡಾಕ್ಟ್ರುಗಳೇನು ಮಾಡ್ತಾರೆ, ಹಾಸ್ಪಿಟ್ಲಿಗೆ ಹೋದ್ರೆ ಇಂಜೆಕ್ಷನ್ ಎಲ್ಲರಿಗೂ ಒಂದೇ ಇಂಜೆಕ್ಷನ್ ಕೊಡ್ತಾರೆ. ಇವರಿಗೆ ವಿಷವಲ್ಲದ ಸರ್ಪ ಕಡ್ದಿರುತ್ತೆ, ವಿಷವಲ್ಲದ ಸರ್ಪ. ಅವ್ರು ಕೊಟ್ಟಂಥ ಇಂಜೆಕ್ಷನ್ ಏನಾಗುತ್ತೆ ಇವ್ರಿಗೆ ಯಾವಾಗ, ಅವ್ರು ಕೊಟ್ಟಿರೋದು ಏನಕ್ಕೆ ಇಂಜೆಕ್ಷನು? ವಿಷ ತೆಗೆಯೋಕ್ಕೆ, ವಿಷ ನಾಶ ಮಾಡೋಕ್ಕೆ, ಅವ್ರ ಪ್ರಾಣ ಉಳಿಸ್ಲಿಕ್ಕೆ ಅಲ್ವಾ. ಇವ್ರಿಗೆ ಕಡ್ದಿರೋದು ಯಾವುದು ಸರ್ಪ, ವಿಷ ಇರೋದು ವಿಷ ಅಲ್ಲದೇ ಇರೋದು ಗೊತ್ತಾಗಲ್ಲ, ಅವ್ರು ಕಂಡಿಲ್ಲ, ಆಗಲ್ಲ, ಇಂಜೆಕ್ಷನ್ ಹಾಕ್ತಾರೆ. ಆವಾಗ ಇವರಿಗೆ ರಿಯಾಕ್ಷನ್ ಆಗಿ ಸತ್ತು ಹೋಗ್ತಾರೆ. ರಿಯಾಕ್ಷನ್ ಆಗಿ ಸತ್ತು ಹೋಗ್ತಾರೆ, ಅಥವಾ ಕಣ್ಣು ಹೋಗುತ್ತೆ, ಕಣ್ಣುಗಳು ಹೊಟ್ಟೋಗುತ್ತೆ, ಅಥವಾ ಕಿವಿ ಕೇಳಿಸ್ತಿರಾಗ್ಬಿಡುತ್ತೆ, ಅಥವಾ ಬ್ರೈನ್ ಇದಾಗಿ ಹೋಗುತ್ತೆ, ಬ್ರೈನ್ ಮೆಮೊರಿ ಕಳ್ಕೊಳ್ಳುತ್ತೆ. ಏನೋ ಒಂದು ರಿಯಾಕ್ಷನ್ ಆಗುತ್ತೆ. ಯಾಕೆ? ಯಾರೇ ಹಾವು ಕಡ್ದಿದೆ ಅಂತ ಬಂದರೆ 2 ಹಲ್ಲು ಬಿದ್ದಿದ್ರೆ ಇಂಜೆಕ್ಷನ್ ಹಾಕ್ಬಿಡ್ತಾರೆ. ಆದರೆ ವಿಷ ಇರೋ ಹಾವು ಕಡ್ದಿದೆಯಾ, ವಿಷ ಇಲ್ಲದೆ ಹಾವು ಕಡ್ದಿದೆಯಾ, ಮೊದಲನೇದು ಗುರುತಿಸ್ಬೇಕು. ಎರಡನೇದು, ಇವರ ಶರೀರದಲ್ಲಿ ಎಷ್ಟು ಸಾಮರ್ಥ್ಯ, ಎನರ್ಜಿ ಇದೆ, ಪಾಸಿಟಿವ್ ಎನರ್ಜಿ ಎಷ್ಟು ತಡ್ಕೊಂಡಿದೆ ವಿಷಾನ, ಇನ್ನೆಷ್ಟು ನಾವು ಇಂಜೆಕ್ಷನ್ ಕೊಡಬೇಕು, ಸರಿದೂಗಬೇಕಲ್ಲ ಒಂದೇ ಸಮಾನವಾಗಿ, ಅದೆಲ್ಲ ಲೆಕ್ಕಾಚಾರ ಮಾಡಿ ಕೊಡಬೇಕು. ಅದು ಯಾರು ಕೊಡೋಕ್ಕಾಗುತ್ತೆ ಲೆಕ್ಕಾಚಾರ ಮಾಡಿ? ಇವರು ಬಂದರು, ಅವರು ಇಂಜೆಕ್ಷನ್ ಹಾಕಿರೋ ಅಷ್ಟೇ. ಇವರು ಒಂದು ವೇಳೆ ವಿಷ ಇಲ್ಲ ಶರೀರದಲ್ಲಿ ಅಂದರೆ ಅವರು ಇಂಜೆಕ್ಷನ್ ಹಾಕಿದ್ರೆ ಅದು ರಿಯಾಕ್ಷನ್ ಆಗಿ ಇವರು ಸತ್ತು ಹೋಗ್ತಾರೆ. ನೋಡ್ರಿ ಹೆಂಗಿದೆ ಕತೆ. ಅಲ್ಲ, ಇವರಿಗೆ ಹಾವು ಕಡ್ದಿದೆಯಾ, ಓಕೆ, ವಿಷ ಇಲ್ವಲ್ಲ, ಅದು ಹೆಂಗೆ ಕಂಡಿಡಿಯೋದು? ಅವ್ರು ಇಂಜೆಕ್ಷನ್ ಹಾಕೋದು ಎತ್ತಕ್ಕೆ, ವಿಷ ಇದೆ ಅಂತ ಹಾಕೋದು, ವಿಷ ತೆಗಿಲಿಕ್ಕೆ. ಇವ್ರಿಗೆ ವಿಷ ಇಲ್ಲ, ಅವ್ರು ಇಂಜೆಕ್ಷನ್ ಹಾಕ್ತಾರೆ. ಹಾವು ಕಡ್ದಿದೆ, ವಿಷ ಹಾಕ್ಬಿಡ್ತಾರೆ, ಇಂಜೆಕ್ಷನ್ ಹಾಕ್ಬಿಡ್ತಾರೆ. ಆವಾಗ ಇವ್ರಿಗೇನಾಗುತ್ತೆ, ಅದು ರಿಯಾಕ್ಷನ್ ಆಗುತ್ತೆ, ಸತ್ತು ಹೋಗ್ತಾರೆ. ವ್ರತ ಸತ್ತು ಹೋಗ್ತಾರೆ. ಅದೇ ಮನೆಯಲ್ಲಿದ್ದಿದ್ರೆ ಬದುಕೋರೇನೋ, ಸತ್ತು ಹೋಗ್ತಾರೆ. ಈ ರೀತಿ ಹಾಸ್ಪಿಟ್ಲ್ಗಳಲ್ಲಿ ಯಾವುದು ಹೇಗೆ ಅನ್ನೋದು ಗೊತ್ತಿರಲಿಲ್ಲ ಇಷ್ಟು ದಿವಸ. ಆದರೆ ಈಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಇದಕ್ಕೆ ರಕ್ತ ಪರೀಕ್ಷೆ ಮಾಡಿ, ರಕ್ತ ಅಂದರೆ ಶರೀರದಲ್ಲಿ ಯಾರು ಹಾವು ಕಡ್ದಿದೆ ಅಂತ ಬರ್ತಾರೆ ಅವರ ರಕ್ತ ಪರೀಕ್ಷೆ ಮಾಡ್ತಾರೆ. ಎಷ್ಟು ಪ್ರಮಾಣದಲ್ಲಿ ವಿಷ ಇದೆ, ಎಷ್ಟು ಪ್ರಮಾಣದಲ್ಲಿ ವಿಷ ಇಲ್ಲ ಅಂತ ಲೆಕ್ಕಾಚಾರ ಮಾಡ್ತಾರೆ. ಎಲ್ಲಿ? ಕಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿ. ಈಗ ಅವರು ಹೊಸ್ದಾಗಿ ಕಂಡುಹಿಡಿದಿದ್ದಾರೆ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯವರು, ಕಿಮ್ಸ್ ಆಸ್ಪತ್ರೆಯ ರಿಸರ್ಚ್ ಸೆಂಟರ್ ಅವರು. ಈಗ ಯಾರೇ ಹಾವು ಕಡ್ದಿದೆ ಅಂತ ಹೋದರೆ ಅದು ವಿಷದ ಹಾವ, ವಿಷ ಇಲ್ವ, ಹಂಗಾದ್ರೆ ಎಷ್ಟು ಪ್ರಮಾಣದಲ್ಲಿದೆ ಅಂತ ನೋಡಿ ಅವರು ಇಂಜೆಕ್ಷನ್ ಕೊಡ್ತಾರೆ. ಅಂದರೆ ಈಗ ಈ ಸಂಶೋಧನೆ ಕಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿ ಈ ಒಂದು ಸಂಶೋಧನೆ ಮಾಡಿರೋದ್ರಿಂದ ಅಲ್ಲಿ ಹೋದಾಗ ಅವರು ಸರಿಯಾಗಿ ಅದನ್ನು ಪರಿಶೀಲನೆ ಮಾಡಿ ರಕ್ತ ಪರೀಕ್ಷೆ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ರೀತಿ ಒಂದು ನ್ಯೂಸ್ನಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ. ಇದೊಂದು ಚಿಕ್ಕ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಅದೇ ಆಯುರ್ವೇದಿಕ್ಕು ಮಂತ್ರವಾದಿಗಳು ಅವ್ರ ಹತ್ರ ಹೋದಾಗ ಅವರು ಏನೋ ಒಂದು ಮಂತ್ರ ಹಾಕಿ ಏನೋ ಒಂದು ಆಯುರ್ವೇದಿಕ್ ಔಷಧಿ ಕೊಡೋರು. ಆಗ ವಿಷದ ಹಾವೇ ಕಡ್ದಿರಲಿ, ವಿಷವಲ್ಲದ ಹಾವೇ ಕಡ್ದಿರಲಿ, ಅವರು ಕೂಡ ಆಯುರ್ವೇದಿಕ್ಕು ಒಂದೇ ಮೆಡಿಸನ್. ಆಯುರ್ವೇದಿಕ್ ಔಷಧಿಯಿಂದ ಯಾವುದೇ ರಿಯಾಕ್ಷನ್ ಇರ್ತಾ ಇರಲಿಲ್ಲ. ಹಾಗೆ ಆಯುರ್ವೇದಿಕ್ ಔಷಧಿಯಿಂದ ರಿಯಾಕ್ಷನ್ ಇರಲ್ಲ ಯಾವುದೇ ಔಷಧಿ ತಗೊಂಡ್ರು. ಯಾಕಂದರೆ ಅದು ಗಿಡಮೂಲಿಕೆಗಳು, ಬೇರು, ಕಾಂಡ, ಹೂವು, ಹಣ್ಣು, ಕಾಯಿ, ಎಣ್ಣೆ ಇತ್ಯಾದಿಗಳಿಂದ ಮಾಡಿರ್ತಾರೆ ಆಯುರ್ವೇದಿಕ್ ಔಷಧಿ. ಹಾಗೆ ಮಂತ್ರ ಕೂಡ ಹಾಕ್ತಾರೆ. ಆದ್ದರಿಂದ ನಿಮಗೆ ವಿಷದ ಹಾವೇ ಕಡ್ದಿರಲಿ, ವಿಷವಲ್ಲದ ಹಾವೇ ಕಡ್ದಿರಲಿ, ಅದರಿಂದ ಏನೂ ರಿಯಾಕ್ಷನ್ ಇಲ್ಲ ಅವ್ರು ಕೊಡೋ ಆಯುರ್ವೇದಿಕ್ ಔಷಧಿಯಿಂದ. ಆದರೆ ಆಸ್ಪತ್ರೆಗಳಲ್ಲಿ ಹಂಗಲ್ಲ, ಇಂಜೆಕ್ಷನ್ ಹಾಕ್ತಾಯಿದ್ರು. ಒಂದು ವೇಳೆ ವಿಷ ಇಲ್ಲ ಶರೀರದಲ್ಲಿ ಅಂದರೆ ಅದು ರಿಯಾಕ್ಷನ್ ಆಗ್ತಿತ್ತು, ಅವ್ರು ತೀರೋಗ್ತಿದ್ರು. ಈ ರೀತಿ ಸಮಸ್ಯೆ ಇರ್ತಿತ್ತು. ಆದರೆ ಈಗ ಕಿಮ್ಸ್ ಆಸ್ಪತ್ರೆಯವರು ರಕ್ತ ಪರೀಕ್ಷೆ ಮಾಡಿ ರಕ್ತದಲ್ಲಿ ಎಷ್ಟು ಪ್ರಮಾಣದ ವಿಷ ಇದೆ, ಯಾವ ಸರ್ಪ ಕಡ್ದಿರ್ಬೋದು, ಇವ್ರಿಗೆ ಎಷ್ಟು ಪ್ರಮಾಣದ ಡೋಸೇಜ್ನಲ್ಲಿ ಕೊಡಬೇಕು, ಈ ರೀತಿ ಲೆಕ್ಕಾಚಾರ ಮಾಡಿದ್ದಾರೆ. ಜಗತ್ತಿನಲ್ಲಿ ಇದೊಂದು ಒಳ್ಳೆಯ ಆವಿಷ್ಕಾರ. ಅವ್ರು ಹೇಳೋದು ನಿಜ ಆದರೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯವರು ಸಂತೋಷ, ನಮ್ಮ ಕರ್ನಾಟಕದವರು. ಓಕೆ, ಇನ್ನು ಬೇರೆ ಬೇರೆ ಊರುಗಳಲ್ಲಿ ಈ ರೀತಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ವ್ಯವಸ್ಥೆ ಇದೆಯೋ ಗೊತ್ತಿಲ್ಲ, ಇರುತ್ತೆ. ಇನ್ನು ಮುಂದೆ ಅದು ಇಂಪ್ರೂವ್ ಆಗುತ್ತೆ. ಓಕೆನಾ? ಇದೊಂದು ಸಣ್ಣ ಮಾಹಿತಿ.
ಯಾರಿಗೆ ಸರ್ಪ ಕಡಿದ್ರು ಅದು ಅವರ ಹಿಂದಿನ ಜನ್ಮದ ಪಾಪಕರ್ಮದ ಫಲ ಇರುತ್ತೆ, ಅಥವಾ ಅವರ ಪೂರ್ವಿಕರು ಮಾಡಿದ ಪಾಪದ ಫಲ, ಅಥವಾ ನಾಗದೋಷ ಇತ್ಯಾದಿ ಫಲ. ನಾಗದೋಷ ಇದ್ದರೆ ಅಂದರೆ ನಾಗಸರ್ಪಗಳನ್ನು ಅವರ ಪೂರ್ವಿಕರು ಅಥವಾ ಇವರೇ ಮಾಡಿದರೆ, ಅವುಗಳನ್ನು ಸಾಯಿಸಿದರೆ, ಅವುಗಳ ದ್ರೋಹ ಮಾಡಿದರೆ, ಅವಹೇಳನ ಮಾಡಿದರೆ ಆ ಪಾಪ ಹಿಂದೆ ಬರುತ್ತೆ, ಅದು ಅನುಭವಿಸ್ಬೇಕಾಗುತ್ತೆ. ಗೊತ್ತಾಯ್ತಲ್ಲ. ಒಂದು ವೇಳೆ ಗೊತ್ತಿಲ್ಲದ ನಾಗದೋಷಗಳಿದ್ದರೆ ಅದು ಪರಿಹಾರ ಹೆಂಗಪ್ಪ ಅಂದರೆ, ಒಳ್ಳೆಯ ಯೋಗ್ಯ ಬ್ರಾಹ್ಮಣರಿಗೆ, ಯೋಗ್ಯ ಗುರುಗಳಿಗೆ, ಯೋಗ್ಯ ಬಡವರಿಗೆ ದಕ್ಷಿಣೆ ಆಗಬೇಕು, ಸಹಕಾರ ನೀಡಬೇಕು. ಆವಾಗ ಪಾಪ ಪರಿಹಾರ ಆಗುತ್ತೆ. ಇದು ನನ್ನ ಅಭಿಪ್ರಾಯ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ಇದೊಂದು ಸಣ್ಣ ಮಾಹಿತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಒಂದು ಲೈಕ್ ಮಾಡಿದರೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ನಾನು ಇನ್ನೂ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ.